ವೀಕ್ಷಕರೇ ನಮಸ್ಕಾರ. ಹಲವಾರು ಮೂಢನಂಬಿಕೆಗಳು. ಈಗ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲೇ ತಿನ್ನಬೇಕು, ಅಸಿಡಿಟಿ ಅಂದರೆ ನಿಮ್ಮ ಜಠರದಲ್ಲಿ ಆ್ಯಸಿಡ್ ಜಾಸ್ತಿ ಇದೆ, ಸ್ಪೈಸಿ ಫುಡ್ ಖಾರ ತಿನ್ನೋದ್ರಿಂದ ಅಲ್ಸರ್ಸ್ ಆಗುತ್ತೆ ಅಂತ ಈ ಥರದ್ದು ತಲೆಮಾರುಗಳಿಂದ ಪಾಸ್ ಮಾಡಿಕೊಂಡು ಕೆಲವೊಂದು ಟೈಮು ಸಾಮಾಜಿಕ ಮಾಧ್ಯಮ, ವಾಟ್ಸಪ್ ಫಾರ್ವರ್ಡ್ಸು, ಫ್ರೆಂಡ್ಸು, ಫ್ಯಾಮಿಲಿ ಯಾರ್ಯಾರು ಈ ಥರದ್ದೆಲ್ಲ ಇನ್ಫಾರ್ಮೇಷನ್ನು ಪಾಸ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಎಷ್ಟೊಂದು ಸತ್ಯನೇ ಅಲ್ಲ ಅಥವಾ ಅರ್ಧ ಸತ್ಯ ಇರುತ್ತೆ. ಈ ಥರದ್ದೆಲ್ಲ ಒಂದು ಮೂಢನಂಬಿಕೆನ ಮನುಷ್ಯರು ಈಗ ಏನು ಮಾಡ್ತಾರೆ ಅಂದರೆ ಅದನ್ನೇ ನಂಬಿಕೊಂಡು ಕೆಲವೊಂದು ಟೈಮ್ ಪ್ರಾಪರ್ ಟ್ರೀಟ್ಮೆಂಟು, ಡಯಾಗ್ನೋಸಿಸ್ನ ಡಿಲೇ ಮಾಡ್ತಾ ಇರ್ತೀವಿ. ಈಗ ಪ್ರತಿದಿನ ನೋಡ್ತಾ ಇರ್ತೀನಿ ನಾನು ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ಹಲವಾರು ಥರದ್ದು ಎಲ್ಲ ಅನ್ವಾಂಟೆಡ್ ಅಡ್ವೈಸ್ ತೊಗೊಂಡು ಡೈಜೆಸ್ಟಿವ್ ಸಮಸ್ಯೆಗಳನ್ನ ಅವ್ರು ಇಗ್ನೋರ್ ಮಾಡಿಕೊಂಡು ತೊಂದರೆ ತೊಗೊಂಡ್ಬರ್ತಾ ಇರ್ತಾರೆ. ಈ ವಿಡಿಯೋಲಿ ನಾನು 7 ಮೂಢನಂಬಿಕೆ ನಾನು ಕಾಮನ್ ಆಗಿ ನನ್ನ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ಏನು ನೋಡ್ತಾ ಇರ್ತೀನಿ ಅನ್ನೋದನ್ನು ಹೇಳ್ತೀನಿ. ಮೊದಲನೇ ಒಂದು ಮೂಢನಂಬಿಕೆ ಏನಂದರೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಮಾತ್ರ ತಿನ್ನಿ ಅಂತ. ಕೆಲವರು ಏನು ಅನ್ಕೊತಾರೆ, ಊಟ ಮಾಡಿದ ತಕ್ಷಣ ಏನಾದರೂ ಹಣ್ಣೇನಾದ್ರು ತಿನ್ಬಿಟ್ರೆ ಅದು ಹೊಟ್ಟೆಲಿ ಹೋಗಿ ಅಂತೆಲ್ಲ ಊಟದ ಜೊತೆ ಮಿಕ್ಸ್ ಆಗಿ ಕೊಳ್ತೋಗ್ಬಿಟ್ಟು ಅದರಿಂದ ವಿಷಾಣುಗಳೆಲ್ಲ ಫಾರ್ಮ್ ಆಗಿಬಿಡುತ್ತೆ ಅಂತ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆ ಥರ ಎಲ್ಲ ಕೆಲಸ ಮಾಡೋದು. ನಮ್ಮ ಜಠರದಲ್ಲಿ ಕಂಟಿನ್ಯೂಸ್ ಆಗಿ ಫುಡ್ ಮಿಕ್ಸ್ ಆಗ್ತಾ ಇರುತ್ತೆ, ಡೈಜೆಸ್ಟಿವ್ ಎನ್ಸೈಮ್ಸ್ ಇರುತ್ತೆ, ಅಲ್ಲಿ ಗ್ಯಾಸ್ಟ್ರಿಕ್ ಆಮ್ಲ ಇರುತ್ತೆ. ಹಣ್ಣು ಸಪ್ರೇಟಾಗಿ ಹೋಗಿ ಜಠರದಲ್ಲಿ ಕೂತಿರೋದಿಲ್ಲ. ಈಗ ನೀವು ಹಣ್ಣನ್ನು ಊಟಕ್ಕೆ ಮುಂಚೆ ತಿಂತಿರೋ, ಊಟ ಆದಮೇಲೆ ತಿಂತಿರೋ, ಅಥವಾ ಸ್ನ್ಯಾಕ್ ಥರ ಈವ್ನಿಂಗ್ ತೊಗೊತಿರೋ, ಶರೀರ ಅದಕ್ಕೆ ಒಂದು ಇನ್ಕ್ರೆಡಿಬಲ್ ಎಬಿಲಿಟಿ ಇದೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ಕೆಲವರು ನಾನು ಊಟ ಮಾಡಿದ್ಮೇಲೆ ಹಣ್ಣು ತಿಂದರೆ ನನಗೆ ಉಬ್ಬರ ಬರುತ್ತೆ, ಹೊಟ್ಟೆ ಎಲ್ಲ ಉಬ್ಬುತ್ತೆ ಅಂತಾರೆ. ಯಾಕೆಂದರೆ ಅವ್ರಿಗೆ IBS ಅನ್ನೋ ಒಂದು ಕಂಡೀಷನ್ ಇರ್ಬೋದು, ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಕೆಲವರಿಗೆ ಸ್ವಲ್ಪ ಅಬ್ಸಾರ್ಪ್ಷನ್ ಸರಿಯಾಗಲ್ಲ, ಸಕ್ಕರೆ ಅಂಶ, ಫ್ರಕ್ಟೋಸ್ ಮ್ಯಾಲ್ ಅಬ್ಸಾರ್ಪ್ಷನ್ ಇರುತ್ತೆ. ಕೆಲವರಿಗೆ ಈ ಹೈ ಫಾಡ್ಮ್ಯಾಪ್ ಫ್ರೂಟ್ಸ್ ಅಂತೀವಿ, ಕೆಲವೊಂದು ಫ್ರೂಟ್ಸಲ್ಲಿ ಜಾಸ್ತಿ ಸಕ್ಕರೆ ಅಂಶ ಇದ್ದರೆ ಅವರಿಗೆ ಹೊಟ್ಟೆ ಉಬ್ಬುತ್ತೆ. ಅದು ಅವ್ರು ಯಾವ ಟೈಮಲ್ಲಿ ತಿಂದಿರ್ತಾರೆ ಅಂತಲ್ಲ, ಸೊ ಎಷ್ಟು ತಿಂತಾ ಇದ್ದಾರೆ. ಕೆಲವೊಂದು ಹಣ್ಣು ಕೆಲವರಿಗೆ ಸೂಟ್ ಆಗೋದಿಲ್ಲ, ಸೊ ಅಂಥದ್ದು ಅವರ ಶರೀರಕ್ಕೆ ತಕ್ಕಂಗೆ ಅವರು ತಿನ್ನಬೇಕಾಗುತ್ತೆ. ಎರಡನೇದು, ಈ ಹಾಲು ಎಲ್ಲ ತೊಗೊಂಡ್ರೆ ನನಗೆ ಮ್ಯೂಕಸ್ಸು ಒಂಥರ ಕಫ ಕಟ್ಟುತ್ತೆ ಅಂತ ಇರ್ತಾರೆ. ಈಗ ಕೆಲವೊಂದು ಟೈಮು ನೆಗಡಿ, ಕೆಮ್ಮು, ಸೈನಸ್ ಪ್ರಾಬ್ಲಮ್ ಇದ್ದಾಗ ಹಾಲು ತೊಗೊಳ್ಳೋದೇ ನಿಲ್ಲಿಸ್ಬಿಡ್ತಾರೆ. ಈಗ ವೈಜ್ಞಾನಿಕವಾಗಿ ನೋಡಿದ್ರೆ ಹಾಲು ತಗೊಳ್ಳೋದ್ರಿಂದ ಈ ಒಂಥರ ಲೊಳೆ ಮ್ಯೂಕಸ್ ಅಂತೀವಲ್ಲ, ಅದೇನು ಇನ್ಕ್ರೀಸ್ ಅಂತೂ ಆಗೋದಿಲ್ಲ. ಯಾಕಂದರೆ ಕೆಲವರು ಒಂಥರ ಏನು ಮಾಡ್ಕೊತಾರೆ ಅಂದರೆ, ಅದು ಹಾಲು ಕುಡಿದ್ರೆ ನನಗೆ ಏನೋ ಒಂಥರ ಕಫ ಕಟ್ಬಿಡುತ್ತೆ, ನನಗೆ ಗಂಟ್ಲಲ್ಲಿ ಏನೋ ಸಮಸ್ಯೆ ಆಗಿಬಿಡುತ್ತೆ, ನನಗೆ ಒಂಥರ ಸೈನಸ್ ಸಮಸ್ಯೆ ಆಗಿಬಿಡುತ್ತೆ ಅಂತ ಈ ಥರ ಒಂದು ಊಹಿಸ್ಕೊತಾ ಇರ್ತಾರೆ. ಅಥವಾ ಬೇರೆಯವ್ರಿಗೂ ಹೇಳ್ತಾ ಇರ್ತಾರೆ, ಹಾಲು ಕುಡಿದ್ರೆ ನಿಮಗೆ ಸಮಸ್ಯೆ ಆಗುತ್ತೆ. ಅದು ಕೆಲವ್ರಿಗೆ ಆಗುತ್ತೆ, ಯಾಕಂದರೆ ಅವ್ರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತಿರುತ್ತೆ. ಅಂಥವ್ರಿಗೆ ಹಾಲು ಆಗೋದಿಲ್ಲ. ಕೆಲವೊಂದು ಟೈಮು ಹೊಟ್ಟೆ ಉಬ್ಬೋದು, ಈ ಲೂಸ್ ಮೋಷನ್ ಆಗೋದು, ಹೊಟ್ಟೆ ಎಲ್ಲ ಹಿಂಡ್ದಂಗೆ ಆಗೋದು, ವಿಪರೀತ ಗ್ಯಾಸು ಅದೆಲ್ಲ. ಈಗ ಹಾಲು ನಿಮಗೆ ಸೂಟ್ ಆಗುತ್ತೆ ಅಂದರೆ, ನಿಮಗೆ ಕೋಲ್ಡ್ ಇರಲಿ, ಕಫ ಇರಲಿ, ಸೈನಸ್ ಪ್ರಾಬ್ಲಮ್ ಇದ್ದರೆ ತೊಗೊಳ್ಳಿ. ಮೂರನೇ ಒಂದು ಮೂಢನಂಬಿಕೆ ಏನಂದರೆ, ಅಸಿಡಿಟಿ ಅಂದರೆ ಏನು, ಗ್ಯಾಸ್ಟ್ರಿಕ್ ಆಮ್ಲ ಜಾಸ್ತಿ ಇರುತ್ತೆ ಅಂತ. ಗ್ಯಾಸ್ಟ್ರಿಕ್ ಆಮ್ಲ ಜಾಸ್ತಿ ಅಲ್ಲ, ನಾರ್ಮಲ್ ಅಮೌಂಟ್ ಆಫ್ ಸ್ಟಮಕ್ ಆ್ಯಸಿಡೇ ಇರುತ್ತೆ. ಬಟ್ ಆ ಗ್ಯಾಸ್ಟ್ರಿಕ್ ಆಮ್ಲ ಅನ್ನೋದು ಮೇಲ್ಗಡೆ ಬರ್ತಾ ಇರುತ್ತಲ್ಲ, ಈಗ ನಮ್ಮ ಅನ್ನನಾಳ ಜಠರದಲ್ಲಿ ಮಧ್ಯ ಒಂದು ವ್ಯಾಲ್ವ್ ಇರುತ್ತೆ. ಆ ವ್ಯಾಲ್ವು ಟೈಟಾಗಿದ್ದಾಗ ಈ ಗ್ಯಾಸ್ಟ್ರಿಕ್ ಆಮ್ಲ ಮೇಲೆ ಬರ್ದಿರ್ತಾರ ನೋಡ್ಕೊಳ್ಳುತ್ತೆ. ವ್ಯಾಲ್ವ್ ವೀಕ್ ಇದೆ ಅಂದ್ಕೊಳ್ಳಿ, ಅಥವಾ ಪದೇ ಪದೇ ಅದು ಓಪನ್ ಆಗ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ ಅಂದಾಗ ಸ್ಟಮಕ್ಕಲ್ಲಿ ನಮ್ಮ ಜಠರದಲ್ಲಿರೋ ಗ್ಯಾಸ್ಟ್ರಿಕ್ ಆ್ಯಸಿಡ್ ಮೇಲೆ ಬರ್ತಾ ಇದ್ದರೆ ಅನ್ನನಾಳ ತುಂಬ ಸೂಕ್ಷ್ಮ ಇರುತ್ತೆ, ಸೆನ್ಸಿಟಿವ್. ಹಾಗಾಗಿ ಎದೆ ಉರಿ, ಒಂಥರ ಹುಳಿ ನೀರು ಥರ ಬರೋದು, ಹುಳಿ ತೇಗು ಇಂಥವೆಲ್ಲ ಆಗ್ತಾ ಇರುತ್ತೆ. ಸೊ ಎಕ್ಸೆಸ್ ಸ್ಟಮಕ್ ಆ್ಯಸಿಡ್ ಇರೋದಿಲ್ಲ, ಇರೋ ಆ್ಯಸಿಡೇ ಮೇಲೆ ರಾಂಗ್ ಪ್ಲೇಸಿಗೆ ಬಂದಾಗ ಅದನ್ನು ನಾವು ಅಸಿಡಿಟಿ ಅಂತ ಕರಿತೀವಿ. ಕೆಲವೊಂದು ಟೈಮ್ ಅದು ಅವರ ಒಂದು ಜೀವನ ಶೈಲಿಯಿಂದ ಇರ್ಬೋದು, ತೂಕ ಜಾಸ್ತಿ, ಬೊಜ್ಜಿರ್ಬೋದು, ಕೆಲವರಿಗೆ ಒಳಗಡೆ ಹೈಯಟಸ್ ಹರ್ನಿ ಅಂತ ಆಗಿರುತ್ತೆ, ಕೆಲವರಿಗೆ ಸ್ಟಮಕ್ ಜಠರ ಎಂಟಿಂಗ್ಗೆ ತುಂಬ ಲೇಟ್ ಆಗ್ತಾ ಇರುತ್ತೆ. ಸೊ ಇಂಥವೆಲ್ಲ ಕೆಲವೊಂದು ಟೈಮು ತೊಂದರೆಗಳಿರುತ್ತೆ. 4ನೇ ಮೂಢನಂಬಿಕೆ ಏನಂದರೆ, ಖಾರ ಸ್ವಲ್ಪ ಮಸಾಲೆ ತಿಂದರೆ ಅದರಿಂದ ಅಲ್ಸರ್ಸ್ ಆಗಿಬಿಡುತ್ತೆ ಅಂತೇಳಿ ಸುಮ್ಮನೆ ತಲೆಮಾರುಗಳಿಂದ ಇದನ್ನು ನಂಬ್ಕೊಂಡು ಬಂದಿದ್ದಾರೆ. ಈಗಲೂ ಕೆಲವರು ನನಗೆ ಖಾರ ಮಸಾಲೆ ತಿಂದ್ಬಿಟ್ಟು ಅಲ್ಸರ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರುತ್ತೆ. ಅಲ್ಸರ್ ಆಗೋಕ್ಕೆ ಕಾರಣ ಮೇಯ್ನ್ಲಿ H. ಪೈಲೋರಿ ಸ್ಟಮಕ್ ಬ್ಯಾಕ್ಟೀರಿಯಾ, ಒಂದು ಜಂತು ನಮ್ಮ ಜಠರದ ಲೈನಿಂಗಲ್ಲಿ ಕೂತ್ಕೊಂಡಿರುತ್ತೆ. ಅದು ತಿಂಗಳನ್ಗಟ್ಲೆ, ವರ್ಷಗಟ್ಲೆ ಕೂತಿರುತ್ತೆ. ಇನ್ನೊಂದು, ಕೆಲವೊಂದೊಬ್ಬರಿಗೆ ಈ ಪೈನ್ ಕಿಲ್ಲರ್ಸ್ ಎಲ್ಲ ತೊಗೊತಾ ಇರ್ತಾರೆ, ಮಂಡಿ ನೋವು, ಕಾಲು ನೋವು, ತಲೆನೋವು ಅಂತೇಳಿ ಡೈಕ್ಲೋಫೆನಾಕು, ನ್ಯಾಪ್ರಾಕ್ಸೆನ್ನು, ಬ್ರೂಫೆನ್ನು, ಆಸ್ಪಿರಿನ್ ಇಂಥವೆಲ್ಲ ಅದರಿಂದನೂ ಆಗುತ್ತೆ. ಈ ಖಾರ ತಿನ್ನೋದ್ರಿಂದ ಅಲ್ಸರ್ಸ್ ಆಗಲ್ಲ. ಆಲ್ರೆಡಿ ಅಲ್ಸರ್ಸ್ ಇದ್ದು, ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇದ್ದು, ಹೊಟ್ಟೆಯಲ್ಲಿ ಆಲ್ರೆಡಿ ಸ್ವಲ್ಪ ಹುಣ್ಣಾಗಿದ್ದರೆ ಅದ್ರ ಮೇಲೆ ನೀವು ಖಾರ ಜಾಸ್ತಿ ತೊಗೊಂಡ್ರೆ ಇನ್ನೂ ಉರಿ, ಒಂಥರ ಹೊಟ್ಟೆ ಡಿಸ್ಕಂಫರ್ಟ್ ಅದು ಇನ್ನೂ ಜಾಸ್ತಿ ಆಗುತ್ತೆ. ಕೆಲವೊಂದು ಟೈಮು ಪದೇ ಪದೇ ಹೊಟ್ಟೆ ನೋವ್ತಾ ಇರುತ್ತೆ, ಕೆಲವೊಂದು ಟೈಮ್ ವಾಮಿಟ್ ಮಾಡ್ಕೊತಾ ಇರ್ತಾರೆ, ತೂಕ ಕಡಿಮೆ ಆಗ್ತಾ ಇರುತ್ತೆ, ಬಲಹೀನತೆ ಆಗ್ತಾ ಇರುತ್ತೆ. ಅಂಥವೆಲ್ಲ ಆಗ್ತಾ ಇದ್ರೂ ಅವರು ಸಪ್ಪೆ ಫುಡ್ ತಿಂದ್ಕೊಂಡು ಖಾರ ತಿಂದ್ಬಿಟ್ರೆ ನನ್ನ ಪ್ರಾಬ್ಲಮ್ ಹೊಟ್ಟೋಗುತ್ತೆ ಅಂತೇಳಿ ರಿಯಲ್ ಪ್ರಾಬ್ಲಮ್ನ ಆ್ಯಕ್ಚುಲಿ ಅವರು ಒಂಥರ ನಿರ್ಲಕ್ಷ್ಯ ಮಾಡ್ಕೊಂಡಿರ್ತಾರೆ. ಇನ್ನೊಂದು 5ನೇ ಒಂದು ಮೂಢನಂಬಿಕೆ ಏನಂದರೆ, ಕರಳನ್ನು ಕ್ಲೀನ್ ಮಾಡ್ಕೊಂಬಿಡಿ ಅಂತ. ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲ ಥರದ ಅಡ್ವರ್ಟೈಸ್ಮೆಂಟ್ಸು, ಕರಳಲ್ಲೆಲ್ಲ ವಿಷಾಣುಗಳು ತುಂಬ್ಕೊಂಡ್ಬಿಟ್ಟಿದೆ, ಅದನ್ನು ಕ್ಲೀನ್ ಮಾಡಿಸಿ, ರೆಗ್ಯುಲರಾಗಿ ಕರಳೆಲ್ಲ ಕ್ಲೀನ್ ಆಗಬೇಕು, ಎನಿಮಾ ಕೊಡಿಸ್ಕೊಳ್ಳಿ, ನ್ಯಾಚುರೋಪತಿಗೆ ಬನ್ನಿ, ವೆಲ್ನೆಸ್ ಕ್ಲಿನಿಕ್ಗೆ ಬನ್ನಿ ಅಂತೇಳಿ.
ನಮ್ಮ ಕೊರಳು ದೊಡ್ಡ ಕರಳಿದೆಯಲ್ಲ, ಅದ್ಭುತವಾಗಿರೋ ಆರ್ಗನ್. ಅದು ನ್ಯಾಚುರಲಿ ಪ್ರತಿದಿನ ವೇಸ್ಟ್ನ ಆಚೆಗೆ ಅದು ಪುಷ್ ಮಾಡ್ತಾ ಇರುತ್ತೆ, ಅದೇ ಡಿಟಾಕ್ಸ್ ಮಾಡೋದು. ಸೊ ಕೆಲವೊಂದು ಟೈಮು ನಾವು ಆಸ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು ಕೆಲವರಿಗೆ ಕರಳನ್ನ ಕ್ಲೀನ್ ಮಾಡ್ತೀವಿ. ಯಾವಾಗ ಈ ಕೊಲೊನೋಸ್ಕೋಪಿ ಅಂತ ಕರಳು ಪರೀಕ್ಷೆ ಮಾಡೋಕ್ಕೆ ಮುಂಚೆ, ಅಥವಾ ಕರಳಿನ ಕೆಲವೊಂದು ಆಪ್ರೇಷನ್ಸ್ ಮಾಡೋದಕ್ಕೆ ಮುಂಚೆ. ಅದರ್ವೈಸ್ ಅದರಿಂದ ಯಾವುದೇ ರೀತಿಯ ಹೆಲ್ತ್ ಬೆನಿಫಿಟ್ಟು ಕ್ಲೀನ್ ಮಾಡಿಸ್ಕೊಬೇಕು ಕರಳಿಗೆ ಅಂತ ಯಾವುದೂ ಇಲ್ಲ. ಕೆಲವೊಂದು ಕರಳು ಕ್ಲೀನ್ ಮಾಡೋ ಪ್ರಾಡಕ್ಟ್ಸು ಇನ್ಫ್ಯಾಕ್ಟ್ ಕೆಲವರಿಗೆ ಡೇಂಜರಸ್ ಆಗುತ್ತೆ ಕೆಲವೊಂದು ಟೈಮ್. ಅಂಥವೆಲ್ಲ ತೊಗೊಂಡು ನೀರಿನ ಅಂಶ ಹೋಗಿ ಡಿಹೈಡ್ರೇಷನ್ನು, ಕಿಡ್ನಿ ಪ್ರಾಬ್ಲಮ್ಸು, ಉಪ್ಪಿನ ಅಂಶ, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಕೆಲವೊಂದು ಟೈಮ್ ಕರಳಿಗೆಲ್ಲ ಡ್ಯಾಮೇಜ್ ಆಗಿರುತ್ತೆ. ನಮ್ಮ ಶರೀರದಲ್ಲಿ ಅದ್ಭುತವಾಗಿರುವಂಥ ಒಂದು ಡಿಟಾಕ್ಸಿಫಿಕೇಷನ್, ಪ್ಯೂರಿಫಿಕೇಷನ್ ಸಿಸ್ಟಮ್ಮು ನಮಗೆ ದೇವರೇ ಕೊಟ್ಟಿದ್ದಾರೆ. ಲಿವರು, ಕಿಡ್ನಿ, ಕರಳು ಇದೆಲ್ಲ ಅವೆಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಹೋಗ್ಬಿಟ್ಟು ನೀವು ಯಾವುದೋ ಡಿಟಾಕ್ಸ್ ಕಿಟ್ಸು, ಕೋಲಾನ್ ಕ್ಲೆನ್ಸರ್ಸು, ಎನಿಮಾ ಥೆರಪಿ, ಗಟ್ ವಾಷರ್ ಇವ್ಯಾವುದು ಬೇಕಾಗಿಲ್ಲ. ಇನ್ನೊಂದು ಮೂಢನಂಬಿಕೆ ಏನಂದರೆ, ಪ್ರತಿದಿನ ಮೋಷನ್ ಪಾಸ್ ಮಾಡಲೇಬೇಕು ಅಂತ ಇದು ಒಂಥರ ಅನ್ನೆಸರಿ ಆತಂಕನ ಜನರಲ್ಲಿ ಹುಟ್ಟಿಸ್ಬಿಟ್ಟಿದ್ದಾರೆ. ಕೆಲವರು ಇದರಿಂದ ಒಂಥರ ಗಾಬರಿ ಆಗ್ತಾ ಇರ್ತಾರೆ, ಒಂದಿನ ಮೋಷನ್ ಆಗಿಲ್ಲ ಅಂದರೆ ಅಯ್ಯೋ ಏನೋ ಆಗೋಯ್ತು ನನಗೆ ಅಂತೇಳಿ. ಈಗ ನಾರ್ಮಲ್ ಮೋಷನ್ನು ಕೆಲವರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಈವನ್ ಆರೋಗ್ಯಕರವರು ಕೆಲವರು 2-3 ಟೈಮ್ ಹೋಗ್ತಾರೆ ನಾರ್ಮಲ್ ಮೋಷನ್ನೇ. ಇನ್ನು ಕೆಲವರು 3-4 ಟೈಮ್ ಹೋಗ್ತಾರೆ ವಾರದಲ್ಲಿ. ಎರಡೂ ನಾರ್ಮಲ್ಲೇ ಇರ್ಬೋದು. ಮಲಬದ್ಧತೆ ಅಂದರೆ ಎಷ್ಟು ಟೈಮ್ ಹೋಗ್ತಾರೆ ಅಂತಲ್ಲ, ಅವರ ಒಂದು ಈ ಬವಲ್ ಹ್ಯಾಬಿಟು, ಮೋಷನ್ ಹೋಗೋ ಒಂದು ಪದ್ಧತಿ ಚೇಂಜ್ ಆಗಿದೆಯಾ, ತುಂಬ ಗಟ್ಟಿಯಾಗಿ ಹೋಗ್ತಾರಾ, ವಿಪರೀತ ಮುಗ್ತಾ ಇದ್ದಾರಾ, ಹೋದರೆ ಸರಿಯಾಗಿ ಕ್ಲಿಯರ್ ಆಗ್ತಾ ಇಲ್ಲ, ಮತ್ತೆ ಹೋಗ್ಬೇಕು ಅನ್ನಿಸ್ತಾ ಇದೆಯಾ, ಅಥವಾ ಹೊಸದಾಗಿ ಏನಾದರೂ ಚೇಂಜಸ್ ಆಗಿದೆಯಾ. ಎಸ್ಪೆಷಲಿ 40 ವರ್ಷ ದಾಟಿರೋರಿಗೆ ರಕ್ತ ಏನಾದರೂ ಮಲದಲ್ಲಿ ಹೋಗ್ತಾ ಇದೆಯಾ, ತೂಕ ಕಡಿಮೆ ಆಗ್ತಾ ಇದ್ದಾರಾ, ಎಲ್ಲ ಥರ ಜೀವನ ಶೈಲಿ, ಆಹಾರ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೂ ಮಲಬದ್ಧತೆ ದಿನೇ ಜಾಸ್ತಿ ಆಗ್ತಾರೆ. ಅಂಥದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಕೊನೆ ಒಂದು ಮೂಢನಂಬಿಕೆ ಏನಂದರೆ, ಊಟ ತಿನ್ನಬೇಕಾದ್ರೆ ನೀರು ಕುಡಿಬೇಡಿ ಅಂತ ಹೇಳ್ತಾರೆ, ಅದರಿಂದ ಡೈಜೆಷನ್ ಹಾಳಾಗ್ಬಿಡುತ್ತೆ ಅಂತ ಕೆಲವರು. ಈಗ ಸ್ಟಮಕ್ ಆ್ಯಸಿಡ್ ಎಲ್ಲ ಡೈಲ್ಯೂಟ್ ಆಗಿಬಿಡುತ್ತೆ ಅಂತೇಳಿ. ನಮ್ಮ ಸ್ಟಮಕ್ಕು ತುಂಬ ಸ್ಮಾರ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ, ಜಠರ. ಅದು ಆಟೋಮ್ಯಾಟಿಕ್ಕಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಗ್ಯಾಸ್ಟ್ರಿಕ್ ಆಮ್ಲ, ಈ ಆ್ಯಸಿಡ್ ಪ್ರೊಡಕ್ಷನ್ ಡಿಪೆಂಡಿಂಗ್ ಆನ್ ಏನು ತಿಂತಾ ಇದ್ದೀವಿ, ಏನು ಕುಡಿತಾ ಇದ್ದೀವಿ ಅನ್ನೋದ್ರ ಮೇಲೆ. ಸ್ವಲ್ಪ ಒಂದು ಸಣ್ಣ ಗ್ಲಾಸ್ ನಾವು ಊಟ ಮಾಡಬೇಕಾದ್ರೆ ನೀರು ಕುಡಿಯೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಅದರಿಂದ ಹೋಗ್ಬಿಟ್ಟು ಗ್ಯಾಸ್ಟ್ರಿಕ್ ಆ್ಯಸಿಡ್ ಎಲ್ಲ ಕಂಪ್ಲೀಟಾಗಿ ಡೈಲ್ಯೂಟ್ ಆಗೋಲ್ಲ. ಕೆಲವೊಂದು ಟೈಮು ಆಹಾರ ನುಂಗೋದಕ್ಕೆ, ಸ್ವಲ್ಪ ಆಹಾರ ಮಿಕ್ಸ್ ಆಗೋದಕ್ಕೂ ಸ್ವಲ್ಪ ಮಟ್ಟಿಗೆ ನೀರು ಹೆಲ್ಪ್ ಮಾಡುತ್ತೆ. ವಿಪರೀತ 1-2-3 ಗ್ಲಾಸ್ ಹಿಂಗೆಲ್ಲ ಕುಡಿದ್ಬಿಟ್ಟೆ ಅದು ಆಬ್ವಿಯಸ್ಲಿ ಹೊಟ್ಟೆಲ್ಲ ಉಬ್ಬಿಡುತ್ತೆ. ಸೊ ಊಟ ಮಾಡಿದ ತಕ್ಷಣವೇ ಜಾಸ್ತಿ ನೀರು ಕುಡಿಬಾರ್ದು. ಸ್ಮಾಲ್ ಅಮೌಂಟು, ಒಂದು ಅರ್ಧ ಗ್ಲಾಸ್ ಎಲ್ಲ ತಿನ್ನಬೇಕಾದ್ರೆ ಕುಡಿಯೋದ್ರಿಂದ ಏನು ತೊಂದರೆ ಏನಿಲ್ಲ. ಸೊ ತಲೆ ಕೆಡ್ಸ್ಕೊಬೇಡಿ. ಸ್ಮಾಲ್ ಗ್ಲಾಸ್ ಆಫ್ ವಾಟರ್ ನೀವು ಕುಡಿಬೇಕನ್ಸಿದ್ರೆ ಊಟ ಮಾಡಬೇಕಾದ್ರೆ ತಗೊಳ್ಳಿ. ನಮ್ಮ ಡೈಜೆಸ್ಟಿವ್ ಸಿಸ್ಟಮು ತುಂಬ ಸೊಫಿಸ್ಟಿಕೇಟೆಡ್ ಸಿಸ್ಟಮ್. ಈ ತಪ್ಪು ಮಾಹಿತಿ ಅನ್ನೋದಿರುತ್ತಲ್ಲ, ಇದು ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ ವೈಜ್ಞಾನಿಕ ಮಾಹಿತಿಗಿಂತ. ಸೊ ಹಲವಾರು ಈ ಥರ ಮೂಢನಂಬಿಕೆಗಳು, ಹಾಗಾಗಿ ವರ್ಷಾನುಗಟ್ಟಲೆ ಅದೊಂಥರ ಬದುಕೊಂಡು ಬಂದು ಜನ್ರೇಷನ್ ಆದಮೇಲೆ ಜನ್ರೇಷನ್ಗೆ ಪಾಸ್ ಆನ್ ಆಗ್ತಾ ಇರುತ್ತೆ. ಅದಕ್ಕೇನು ಯಾವುದೇ ರೀತಿಯ ವೈಜ್ಞಾನಿಕ ಒಂದು ಎವಿಡೆನ್ಸ್ ಇರೋದಿಲ್ಲ. ಸೊ ಹಣ್ಣು ಯಾವುದೋ ಟೈಮಲ್ಲಿ ತಿನ್ನೋದ್ರಿಂದ ಒಳಗಡೆ ಹೋಗೋನು ಕೊಳ್ತೋಗಲ್ಲ. ಸ್ಪೈಸಿ ಫುಡ್ಡು, ಸ್ವಲ್ಪ ಮಸಾಲೆ, ಸ್ವಲ್ಪ ಖಾರ ತಿನ್ನೋದ್ರಿಂದ ಅಲ್ಸರ್ಸ್ ಬರೋದಿಲ್ಲ. ಊಟ ಮಾಡಬೇಕಾದ್ರೆ ಸ್ವಲ್ಪ ನೀರು ಕುಡಿಯೋದ್ರಿಂದ ನಿಮ್ಮ ಡೈಜೆಷನ್ ಏನು ಹಾಳಾಗೋದಿಲ್ಲ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ್ದು ಒಂದು ವೈಜ್ಞಾನಿಕವಾಗಿ ಒಂದು ಡೈಜೆಸ್ಟಿವ್ ಹೆಲ್ತ್ ಮಾಹಿತಿನ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯಿಂದ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಧನ್ಯವಾದ.